ಎಲ್ರಿಗೂ ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು ಯಾವ ಪದ್ಯವನ್ನು ಕಲಿತಿದ್ದೀವಿ? ಮಳೆ ಎನ್ನುವಂತಹ ಪದ್ಯವನ್ನು ಕಲಿತೀವಿ. ಯಾವ ಪದ್ಯವನ್ನು ಕಲಿತಿದ್ದೀವಿ? ಮಳೆ ಎನ್ನುವಂತಹ ಪದ್ಯವನ್ನು ಕಲಿತೀವಿ. ಈ ಪದ್ಯವನ್ನು ಬರೆದಂತಹ ಕವಿ ಯಾರು ಮಕ್ಕಳೇ? ಈ ಪದ್ಯವನ್ನು ಬರೆದಂತಹ ಕವಿ ಪಳಕಳ ಸೀತಾರಾಮ ಭಟ್ಟ. ಪಳಕಳ ಸೀತಾರಾಮ ಭಟ್ಟ ಎಂಬುವರು ಈ ಕವನವನ್ನು ಬರೆದಿದ್ದಾರೆ. ಇವರು ಯಾವಾಗ ಜನಿಸಿದ್ರು? 1931 ಆಗಸ್ಟ್ 16 ಜನಿಸಿದ್ರು. 1931 ಆಗಸ್ಟ್ 16 ಜನಿಸಿದ್ರು. ಇವರು ಜನಿಸಿದಂತಹ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುತ್ತಿಗೆ ಎನ್ನುವಂತಹ ಗ್ರಾಮದಲ್ಲಿ ಜನಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಕಳ ತಾಲೂಕು ಕುತ್ತಿಗೆ ಗ್ರಾಮದಲ್ಲಿ ಇವರು ಜನಿಸಿದ್ರು. ಹಾಗೆ ಇವರು ಬರೆದಂತಹ ಇವರ ಮಕ್ಕಳಿಗಾಗಿ ಅನೇಕ ವಿವಿಧ ಸಾಹಿತ್ಯ ಪ್ರಕಾರ ನಡೆಸಿದ್ದಾರೆ. ಮಕ್ಕಳ ಕಥೆ, ಕವನಗಳನ್ನು, ಚುಟುಕುಗಳನ್ನು ಎಲ್ಲವನ್ನು ರಚಿಸಿದ್ದಾರೆ. ಇವರ ಪುಟ್ಟನ ಪ್ರೀತಿ, ಚಿಣ್ಣರ ಹಾಡುಗಳು, ಹಿರಿಯರ ಕಿನ್ನರಿ, ಗಾಳಿಪಟ ಇವೆಲ್ಲ ಬಹಳ ಪ್ರಸಿದ್ಧ ಕೃತಿಗಳಾಗಿವೆ. ಯಾವುದೆಲ್ಲ? ಕಿರಿಯರ ಕಿನ್ನರಿ, ಚಿಣ್ಣರ ಹಾಡುಗಳು, ಪುಟ್ಟನ ಪ್ರೀತಿ ಹಾಗೂ ಗಾಳಿಪಟ ಇವು ಇವರ ಪ್ರಮುಖ ಕೃತಿಗಳಾಗಿವೆ. ಈ ಪದ್ಯವನ್ನು ನಾನು ಆಲ್ರೆಡಿ ನಿಮಗೆ ಹಿಂದಿನ ಪಾಠದಲ್ಲಿ ನಿಮಗೆ ವಿವರಣೆ ಮಾಡಿದ್ದೀನಿ. ಈಗ ಮತ್ತೊಮ್ಮೆ ಅದನ್ನು ವಿವರಿಸ್ತೀನಿ. ಯಾವುದರ ಜಲಕ್ಕೆ ಕಡಲ ನೀರು ಆವಿಯಾಯಿತು ಎಂಬುದಾಗಿ ಕವಿ ಹೇಳಿದ್ದಾರೆ. ಯಾವುದರ ಜಲಕ್ಕೆ ಕಡಲ ನೀರು ಆವಿಯಾಯಿತು ಎಂಬುದಾಗಿ ಕವಿ ಹೇಳಿದ್ದಾರೆ. ಬಿಸಿಲಿನ ಜಲಕ್ಕೆ ಕಡಲಿನ ನೀರು ಆವಿಯಾಯಿತು ಎಂಬುದಾಗಿ ಹೇಳಿದ್ದಾರೆ. ಜಳ ಅಂದರೆ ತಾಪ, ಕಡಲು ಅಂದರೆ ಮಕ್ಕಳೇ ಸಮುದ್ರ. ಬಿಸಿಲಿನ ಜಲಕ್ಕೆ ಸಮುದ್ರದ ನೀರು ಆವಿಯಾಯಿತಂತೆ. ಆವಿಯಾಗಿದ್ದು ಎಲ್ಲಿ ಬೀಸಿ ಬಂತು? ನೆಲದ ಕಡೆಗೆ ಬೀಸಿ ಬಂದಂತೆ. ಹಾಗೆ ಈ ರೀತಿ ಬೀಸಿ ಬಂದಂತಹ ಆವಿಗೆ ಯಾವುದು ತಡೆಯನ್ನೊಡ್ಡಿದೆ? ಬೆಟ್ಟ ಗುಡ್ಡಗಳು ಇದಕ್ಕೆ ತಡೆಯನ್ನೊಡ್ಡಿದೆ. ಈಗ ತಡೆದಂತಹ ಮೋಡ ಎಲ್ಲ ಎಲ್ಲಿ ಹೋಯಿತು? ಮೇಲಕ್ಕೆ ಹೋಗಿದೆ. ಬೆಟ್ಟ ಗುಡ್ಡಗಳು ಆ ಆವಿಯನ್ನು ತಡೆದಾಗ ಅವುಗಳೆಲ್ಲವೂ ಮೇಲಕ್ಕೆ ಹೋಗಿವೆ. ಗಳಿಗೆ ಒಳಗೆ ಬಾರು ತುಂಬ ಏನು ತುಂಬುತ್ತೆ? ಮೋಡ ಕವಿಯುತ್ತೆ. ಹೌದಲ್ವಾ? ಇದು ಮಳೆ ಬರುವ ಮುನ್ಸೂಚನೆ, ಮೋಡ ಕವಿಯುತ್ತೆ. ಜಗತ್ತಿನಲ್ಲಿ ಆಗ ಆಕಾಶದಲ್ಲಿ ಯಾವ ರೀತಿ ಪರಿವರ್ತನೆ ಉಂಟಾಗುತ್ತೆ? ಆಕಾಶ ತುಂಬ ಮೋಡ ಕವಿಯುತ್ತೆ. ಮಿಂಚು ಮಿಂಚಿ ಜಗತ್ತೇ ಬೆಳಗುತ್ತೆ, ಹಾಗೆ ಗುಡುಗುತ್ತೆ ಎಂಬುದಾಗಿ ಕವಿ ಮಳೆ ಬರುವ ಸೂಚನೆಯನ್ನ ನೀಡಿದ್ದಾರೆ. ಹೀಗೆ ಮೋಡ ಮೇಲಕ್ಕೆ ಇದ್ದಾಗ ಅದಕ್ಕೆ ಏನಾಗುತ್ತೆ? ತಂಪಾಗುತ್ತೆ. ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ, ಮೇಲಕ್ಕೆ ಹೋದಂತೆಯೇ ಉಷ್ಣಾಂಶ ತಂಪಾಗಿರುತ್ತೆ ಎಂಬುದನ್ನು ಹೇಳಿದ್ದೀನಿ. ಈ ತಂಪಾದಾಗ ಆ ಆವಿ ತಣಿದು ಭಾರವಾಗಿ ಕುಸಿಯುತ್ತೆ. ಅದುವೇ ಮಳೆ. ಹೀಗೆ ಮುತ್ತಿನಂತಹ ಮಳೆ ಸುರಿದು ಮಳೆ ಬೆಳಗ್ಗೆ ಸುರಿಯುತ್ತೆ. ಅದರಿಂದಾಗಿ ಕೆರೆ, ತೋರೆ, ಹಳ್ಳ, ಹೊಳೆಗಳು ತುಂಬಿ ಹರಿಯುತ್ತೆ ಎಂಬುದಾಗಿ ಕವಿ ಈ ಪದ್ಯವನ್ನು ವರ್ಣಿಸಿದ್ದಾರೆ. ನಾನು ನಿಮ್ಗೆ ಏನು ಹೇಳ್ತೀನಿ? ಈ ಪಾಠದ ಪ್ರಶ್ನೋತ್ತರಗಳನ್ನು, ಅಭ್ಯಾಸಗಳನ್ನು ಮಾಡುವುದಾಗಿ ಹೇಳಿದ್ದೀನಿ. ನೋಡೋಣ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂಬುದಾಗಿ ಇದೆ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಅಲ್ಲಿ ಒಟ್ಟು 3 ಪ್ರಶ್ನೆಗಳಿವೆ ಮಕ್ಕಳಿಗೆ. ಒಂದು ವಾಕ್ಯ ಉತ್ತರಿಸಿ ಎನ್ನುವಂತಹ ಪ್ರಶ್ನೆಗಳು ಎಷ್ಟಿವೆ? 3. ಮೊದಲನೇ ಪ್ರಶ್ನೆ, ಬಿಸಿಲ ಜಳಕ್ಕೆ ನೀರು ಏನಾಯಿತು? ಹೇಳಿ ನೋಡೋಣ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ಏನಾಗುತ್ತೆ? ವೆರಿ ಗುಡ್, ಆವಿಯಾಯಿತು. ಬರ್ಕೊಳ್ಳೀಗ. ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಬಿಸಿಲ ಜಳಕ್ಕೆ ನೀರು ಆವಿಯಾಯಿತು. ಎರಡನೆಯ ಪ್ರಶ್ನೆ, ಮಳೆ ಸುರಿದ್ದರಿಂದ ಏನೇನು ತುಂಬಿ ಹರಿಯಿತು? ಮಳೆ ಸುರಿದರಿಂದ ಏನೇನು ಹರಿಯಿತು? ಕೆರೆ, ತೊರೆ, ಹಳ್ಳ, ಹೊಳೆ. ಕೆರೆ, ತೊರೆ, ಹಳ್ಳ ಹಾಗೂ ಹೊಳೆ ಇದು ತುಂಬಿ ಹರಿಯಿತು. ಮಳೆ ಸುರಿದದ್ದರಿಂದ ಕೆರೆ, ತೊರೆ, ಮಳೆ ಸುರಿದದ್ದರಿಂದ ಕೆರೆ, ತೊರೆ, ಹಳ್ಳ ಹಾಗೂ ಹೊಳೆಗಳು ತುಂಬಿವೆ. ಮಳೆ ಸುರಿದರಿಂದ ಕೆರೆ, ತೊರೆ, ಹಳ್ಳ ಹಾಗೂ ಹೊಳೆಗಳು ತುಂಬಿವೆ. ಮೂರನೆಯ ಪ್ರಶ್ನೆ ಏನಿದೆ? ಮೋಡ ಯಾವಾಗ ಭಾರವಾಯಿತು? ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿ ಭಾರವಾಯಿತು. ಮೋಡ ಯಾವಾಗ ಭಾರ ಆಗುತ್ತೆ? ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿ ಭಾರ
ತಂಪು ತಗುಲಿ ಭಾರವಾಯಿತು. ಬರ್ಕೊಳ್ಳಿ ಮಕ್ಕಳು, ಇದನ್ನ ಒಂದು ವರ್ಣ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಜಾಗ ಇದ್ರೆ ಅಲ್ಲೇ ಬರೀಬಹುದು, ಇಲ್ಲ ಅಂತಂದ್ರೆ ಫೋಟೋಲ್ಲಿ ಬರ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಬಿಸಿಲ ಜಲಕ್ಕೆ ನೀರು ಏನಾಯಿತು? ಬಿಸಿಲ ಜಲಕ್ಕೆ ನೀರು ಆವಿಯಾಯಿತು. ಹಾಗೆ ಎರಡನೇ ಪ್ರಶ್ನೆ, ಮಳೆ ಸುರಿಯುವುದರಿಂದ ಏನೇನು ತುಂಬಿವೆ? ಮಳೆ ಸುರಿಯುವುದರಿಂದ ಕೆರೆ, ತೊರೆ, ಹಳ್ಳ ಹಾಗೂ ಹೊಳೆಗಳು ತುಂಬಿವೆ. ಮೂರನೆಯ ಪ್ರಶ್ನೆ, ಮೋಡ ಯಾವಾಗ ಭಾರವಾಯಿತು? ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿ ಭಾರವಾಯಿತು. ಇವಾಗ ನೆಕ್ಸ್ಟ್ ಮೀನ್ ಏನು? ಆ ಮೀನಲ್ಲಿದು ಆ ಮೀನ್. ಎರಡನೇ ಮೀನ್ ಆ ಮೀನ್. ಕೊಟ್ಟಿರುವ ಪದಗಳಲ್ಲಿ ಸರಿಯಾದದನ್ನು ಆಯ್ದು ಬಿಟ್ಟ ಸ್ಥಳ ತುಂಬಿರಿ ಎಂಬುದಾಗಿದೆ. ಆ ಮೀನ್. ಎರಡನೇ ಮೀನ್ ಯಾವುದು? ಬಿಟ್ಟ ಸ್ಥಳ ತುಂಬಬೇಕು. ಅಲ್ಲಿ ಯಾವೆಲ್ಲ ಸೂಕ್ತ ಉತ್ತರಗಳಿವೆ ಅದನ್ನು ನಾವು ಬರೀಬೇಕು. ಒಟ್ಟು ಎಷ್ಟು ಪ್ರಶ್ನೆಗಳಿವೆ ಅಲ್ಲಿ? ಒಟ್ಟು 4 ಪ್ರಶ್ನೆಗಳಿವೆ. ಆಪ್ಷನ್ಸ್ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 5 ಆಪ್ಷನ್ಸ್ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳಿಗೆ 5 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಪದವನ್ನು ನಾವೇನು ಮಾಡಬೇಕು? ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಮೊದಲನೆಯ ಪ್ರಶ್ನೆ, ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಏನು ಬರೀಬೇಕು? ತಂಪು, ಮಳೆಯ, ಗುಡ್ಡ ಬೆಟ್ಟ, ಮೋಡ, ಗುಡುಗು. ಯಾವ ಸರಿಯಾದ ಉತ್ತರ? ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಯಾವುದು ಹೇಳಬೇಕು? ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ಮುತ್ತಿನಂತಹ ಮಳೆಯ ನೀರು. ಈ ಪದಗಳನ್ನು ಒಂದು 3 ಟೈಮ್ಸ್ ಆಗಿ ಬರ್ಕೊಳ್ಳಿ. ಮುತ್ತಿನಂತಹ ಮಳೆಯ ನೀರು ಕೆಳಗೆ ಸುರಿಯಿತು. ಎರಡನೇ ಪ್ರಶ್ನೆ, ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಯಾವುದು ಅಡ್ಡವಾಯಿತು? ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಬೆಟ್ಟ ಗುಡ್ಡ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಗುಡ್ಡ ಬೆಟ್ಟ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಮೂರನೆಯ ಪ್ರಶ್ನೆ, ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಯಾವುದು ಕವಿಯಿತು? ಬಾನು ತುಂಬ. ವೆರಿ ಗುಡ್. ಮೋಡ ಕವಿಯಿತು. ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ನಾಲ್ಕನೆಯ ಪ್ರಶ್ನೆ, ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಮೋಡ ಮೇಲಕ್ಕೇರಿದಾಗ ಏನಾಯಿತು? ಡ್ಯಾಶ್ ತಗುಲಿತು ಎಂಬುದನ್ನು ಕೊಟ್ಟಿದ್ದಾರೆ. ಏನು ಬರೀಬೇಕು ಮಕ್ಕಳೇ? ತಂಪು ತಗುಲಿತು ಎಂಬುದನ್ನು ಬರೀಬೇಕು. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು, ತಂಪು ತಗುಲಿತು. ಈಗ ಮತ್ತೊಂದು ಬಾರಿ ನಾವು ಬಿಟ್ಟ ಸ್ಥಳವನ್ನು ಬರೆಯೋಣ. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಈ ಮೇಲಿನಲ್ಲಿ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಎಂಬುದನ್ನು ಕೊಟ್ಟಿದ್ದಾರೆ. ಅದನ್ನು ಟೆಕ್ಸ್ಟ್ ಬುಕ್ ಇದ್ದರೆ ಮಾತ್ರ ಬರೆಯಿರಿ, ಇಲ್ಲ ಅಂದರೆ ಬರೆಯೋದು ಬೇಡ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ನೆಕ್ಸ್ಟ್ ಲೈನಲ್ಲಿ ಏನು ಬರಬೇಕು ನಾವು? ಅಡ್ಡವಾಯಿತು ಎಂಬುದನ್ನು ಬರೀಬೇಕು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಪುನಃ ಹೇಳಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು ಎಂಬುದಾಗಿ ಬರೀಬೇಕು. ನೆಕ್ಸ್ಟ್, ಗುಂಪಿಗೆ ಸೇರದ ಪದವನ್ನು ಬರೆಯಿರಿ ಎಂಬುದಾಗಿದೆ. ಅಲ್ಲಿ ಈ ಮೇನಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿವೆ ಅನ್ನೋದನ್ನು ನೋಡಿ. ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀರಲ್ವ ನೀವೆಲ್ಲರೂ? ಒಟ್ಟು ಎಷ್ಟು ಪ್ರಶ್ನೆಗಳಿವೆ? 4 ಪ್ರಶ್ನೆಗಳಿವೆ ಮಕ್ಕಳೇ, ಹೌದಲ್ವಾ? ಅಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು? ಒಂದನೆಯ ಪ್ರಶ್ನೆ, ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಯಾವ ಪದವನ್ನು ನಾವಿಲ್ಲಿ ಬರೆಯಬೇಕು? ಬರೀತೀನಿ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇವರಿಗೆ ಅರ್ಥ ಆಗೋದು ಯಾವ ಪದವನ್ನು ನಾವು ಹೊರಗೆ ತೆಗೆಯಬೇಕು ಮಕ್ಕಳೇ? ಕೆರೆಯಲ್ಲಿ ಏನಿರುತ್ತೆ, ಕಟ್ಟೆಯಲ್ಲಿ ಏನಿರುತ್ತೆ, ಸಮುದ್ರದಲ್ಲಿ
ವೆರಿ ಗುಡ್. ಯಾವುದು ಇದೆಲ್ಲ ಏನು ನೀರಿರುವಂತಹ ಜಾಗಗಳು, ಬೇರೆ ಬೆಟ್ಟ ಸಮುದ್ರ ಅಲ್ವಾ. ಆದರೆ ನಾವು ಸೂರ್ಯ ಎಲ್ಲಿರ್ತಾನೆ, ಆಕಾಶದಲ್ಲಿರ್ತಾನೆ, ಹೌದಲ್ವಾ. ಆದ್ದರಿಂದ ಇದು ಗುಂಪಿಗೆ ಸೇರಿದ ಪದವಾಗಿರುತ್ತೆ. ಸೂರ್ಯ ಅನ್ನೋದು ಗುಂಪಿಗೆ ಸೇರಿದ ಪದವಾಗಿರುತ್ತೆ. ಎರಡನೇ ಪ್ರಶ್ನೆ, ಮಿಂಚು, ಮಳೆ, ಮಿಂಚು ಮಳೆ, ಮಿಂಚು ಭೂಮಿ, ಮಳೆ, ಕೊನೆಯ ಪದ ಗುಡುಗು. ಒಟ್ಟೆಷ್ಟು ಪದಗಳಿವೆ? 4 ಇದೆ. ಮಿಂಚು, ಭೂಮಿ, ಮಳೆ, ಗುಡುಗು. ಮಿಂಚು ಯಾವಾಗ ಬರುತ್ತೆ? ಭೂಮಿ ಅಂದ್ರೇನು, ಮಳೆ ಅಂದ್ರೇನು, ಗುಡುಗು. ಹಾಗಿದ್ರೆ ಇವು ಒಂದಕ್ಕೊಂದು ಸಂಬಂಧಿಸಿದಂತಹ ಪದಗಳು. ಮಿಂಚು, ಮಳೆ, ಗುಡುಗು ಇದು ಆಕಾಶದಲ್ಲಿ ಏನು ಮಳೆ ಸುರಿಯುವಾಗ ಅಲ್ವಾ, ಮಳೆಗೆ ಸಂಬಂಧಿಸಿದಂತಹ ಪದಗಳು. ಮಿಂಚು ಮಿಂಚುತ್ತೆ, ಗುಡುಗು ಸದ್ದನ್ನು ಗುಡುಗಿನ ಸದ್ದು ಕೇಳಿ ಬರುತ್ತೆ. ಹಾಗಿದ್ರೆ ಯಾವುದನ್ನು ಕರೀತೀವಿ? ಭೂಮಿ ಅಂದ್ರೇನು, ನಾವು ನಿಂತಿರುವಂತಹ ನೆಲ, ಇದುವೇ ಭೂಮಿ. ಆದ್ದರಿಂದ ನಾವೇನು ಭೂಮಿ ಎನ್ನುವಂತಹ ಪದವನ್ನ ಹೊರಗಿಡಬೇಕು. ಮಿಂಚು, ಭೂಮಿ, ಮಳೆ, ಗುಡುಗು, ಇಲ್ಲಿ ಭೂಮಿಯನ್ನ ಹೊರಗಿಡಬೇಕು. ಸರೋವರ, ಮೂರನೇ ಪ್ರಶ್ನೆ. ಸರೋವರ, ಪರ್ವತ, ಸರೋವರ, ಪರ್ವತ, ಹಾಗೆ ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಈ ಪದದಲ್ಲಿ ಯಾವ ಪದವನ್ನು ನಾವು ಹೊರಗಿಡಬೇಕು? ಸೂಕ್ತ ಪದ ಯಾವುದು? ಅರ್ಥ ತಿಳ್ಕೊಳ್ಬೇಕು. ಸರೋವರ ಅಂದ್ರೆ ಏನು, ಪರ್ವತ, ಬೆಟ್ಟ, ಗುಡ್ಡವೇನು ಅಲ್ವಾ. ಭೂಮಿಯಲ್ಲಿ ಎತ್ತರಕ್ಕಿರುವಂತಹ ಭಾಗಗಳನ್ನು ನಾವೇನು ಕರಿತೀವಿ? ಭೂಮಿಯ ಎತ್ತರಕ್ಕಿರುವಂತಹ ಭಾಗಗಳು ಪರ್ವತ, ಗುಡ್ಡ, ಬೆಟ್ಟ, ಪರ್ವತ, ಗಿರಿ ಎಂಬುದಾಗಿ ಕರಿತೀವಿ. ಹಾಗೆ ಇಲ್ಲಿ ಹೊರಗೆ ಬೆಳಿಬೇಕಂತ ಪದ ಸರೋವರದಲ್ಲಿ ಏನಿರುತ್ತೆ? ನೀರಿರುತ್ತೆ ಅಲ್ವಾ. ನೀರು ತುಂಬಿರುವಂತಹ ಜಾಗವನ್ನು ನಾವು ಸರೋವರ ಎಂಬುದಾಗಿ ಹೇಳ್ತೀವಿ. ಹಾಗಿದ್ರೆ ಯಾವ ಪದವನ್ನು ಹೊರಗೆ ಬೆಳಿತೀವಿ? ಸರೋವರ ಎನ್ನುವಂತಹ ಪದವನ್ನು ನಾವು ಹೊರಗಿದ್ದೀವಿ. ಅರ್ಥ ಆಗುತ್ತಿಲ್ಲ ಮಕ್ಕಳೇ? ಕಾಣಿಸ್ತಾ ಇದೆಯಲ್ವಾ? 4ನೇ ಪದ ನೊಗ, ಕುಂಟೆ, ನೇಗಿಲು, ಮಂಚ. ನೊಗ, ಕುಂಟೆ, ನೇಗಿಲು, ಮಂಚ. 4 ಪದಗಳಿವೆ. ಎಲ್ಲ ಮರದ ಸಾಮಗ್ರಿಗಳೇ, ಹೌದಲ್ವಾ. ಎಲ್ಲವೂ ಮರದ ಸಾಮಗ್ರಿಗಳು. ಆದ್ರೂ ಕೂಡ ಒಂದು ಪದವನ್ನು ನಾವು ಹೊರಗೆ ತೆಗಿಬೇಕು. ಯಾವುದು ಹೇಳಿ? ನೊಗ ಯಾಕೆ ಬಳಸ್ತಾರೆ? ಕುಂಟೆ. ಹಾಗೆ ನೇಗಿಲನ್ನ ಯಾಕೆ ಬಳಸ್ತಾರೆ? ಮಂಚವನ್ನ ಯಾಕೆ ಬಳಸ್ತಾರೆ? ಹೇಳಿ, ಗೊತ್ತಾಗುತ್ತಲ್ವಾ. ಇವೆಲ್ಲವೂ ಮೊದಲನೆಯ 3 ಪದಗಳೆಲ್ಲವೂ ಬೇಸಾಯಕ್ಕೆ ಬಳಸುವಂತಹ ಸಾಮಗ್ರಿಗಳಾಗಿವೆ ಅಲ್ವಾ. ವ್ಯವಸಾಯಗಾರರು ಬಳಸುವಂತಹ ನೊಗ, ನೇಗಿಲು, ಕುಂಟೆಯನ್ನು ಅವರು ಬಳಸ್ತಾರೆ. ಮಂಚವನ್ನ ಮಲ್ಕೊಳ್ಳಕ್ಕೆ ಬಳಸ್ತೀವಿ. ಆದ್ದರಿಂದ ಮಂಚವನ್ನ ಹೊರಗೆ ತೆಗಿವಿ. ಅರ್ಥ ಆಗ್ತಾ ಇದೆಯಲ್ವಾ? ಇಲ್ಲಿ ಗುಂಪಿಗೆ ಸೇರಿದ ಪದದಲ್ಲಿ ಮೊದಲನೇ ಪದ ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಕೆರೆ, ಕಟ್ಟೆ, ಸಮುದ್ರ, ಸೂರ್ಯದಲ್ಲಿ ಯಾವ ಪದವನ್ನು ನಾವು ಹೊರಗೆ ತೆಗೆದ್ವಿ? ಸೂರ್ಯ ಎನ್ನುವಂತಹ ಪದವನ್ನು ಹೊರಗೆ ತೆಗೆದ್ವಿ. ಎರಡನೇ ಪದ ಮಿಂಚು, ಭೂಮಿ, ಮಳೆ, ಗುಡುಗು. ಇವೆಲ್ಲವೂ ಮಳೆಗೆ ಸಂಬಂಧಪಟ್ಟಂತಹ ಪದಗಳಾಗಿದ್ರೆ ಭೂಮಿ, ನಾವು ನಿಂತಿರುವಂತಹ ಜಾಗ ಹೊರಗೆ ತೆಗೆದ್ವಿ. ಸರೋವರ, ಪರ್ವತ, ಬೆಟ್ಟ, ಗುಡ್ಡ ಇವೆಲ್ಲವೂ ಭೂಮಿಯ ಎತ್ತರಕ್ಕಿರುವಂತಹ ಭಾಗಗಳು. ಸರೋವರ ನೀರಿರುವಂತಹ ಭಾಗ. ಆದ್ದರಿಂದ ಸರೋವರವನ್ನು ಹೊರಗೆ ತೆಗೆದ್ವಿ. ನೊಗ, ಕುಂಟೆ, ನೇಗಿಲು, ಮಂಚ ಈ 3 ಪದಗಳು ಬೇಸಾಯಕ್ಕೆ ಬಳಸುವಂತಹ ಸಾಮಗ್ರಿಗಳ ಹೆಸರಾಗಿದ್ರೆ ಮಂಚ ಮಲಗಿಗೆ ಬಳಸುವಂತಹ ವಸ್ತು, ಒಂದು ಮರದ ವಸ್ತುವಾಗಿದೆ. ನೆಕ್ಸ್ಟ್ ಇಲ್ಲಿರುವಂತಹ ಮುಂದಿನ ಭಾಗ ಯಾವುದು? ಈ ಮೈನಲ್ಲಿ ಮುಗಿಸಿದ್ವಿ ನಾವು. ಈಗ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀರಿ. 3 ಸಮಾನಾರ್ಥಕ ಪದಗಳನ್ನು ಬರಿಬೇಕೆಂಬುದನ್ನು ಮುಗಿಸಿಬಿಡೋಣ. ಭೂಮಿಯಲ್ಲಿ 1ನೇ ಪದ ಯಾವುದು ಕೊಟ್ಟಿದ್ದಾರೆ ಮಕ್ಕಳೇ? ಕಾಡು. ಕಾಡು ಇರುವಂತಹ ಪದಕ್ಕೆ ನಾವು 3 ಸಮಾನಾರ್ಥಕಗಳನ್ನು ಬರೀಬೇಕು. 3 ಡ್ಯಾಶ್ಗಳನ್ನು ಕೊಟ್ಟಿದ್ದಾರೆ. ಯಾವುದೆಲ್ಲ ಪದಗಳನ್ನು ಬರೆದು? ಕಾಡು ಅಂದ್ರೆ ಏನು ನಿಮ್ಗೆ ಗೊತ್ತಿರುವ ಹಾಗೆ ವೆರಿ ಗುಡ್. ಅರಣ್ಯ ಅನ್ನುವಂಥ ಪದ ನಿಮ್ಗೆ ಏನಾಗಿದೆ? ಏನು ಫೆಮಿಲಿಯರ್ ಆಗಿದೆ. ನೀವು ಅರಣ್ಯ ಅನ್ನುವಂಥ ಪದವನ್ನು ಕೇಳಿದ್ದೀರಾ. ಕಾಡು, ಅರಣ್ಯ. ಇನ್ನೂ 2 ಪದಗಳು ಯಾವುದು? ಅಡವಿ ಕೇಳಿದ್ದೀರ ಪದನ?
ಇನ ಭಾನು. ಇನ ಕೂಡ ಬರೀಬಹುದು, ನಿಮಗೆ ಯಾವುದು ಈಸಿ ಅದನ್ನು ಬರೀಬಹುದು. ರವಿ, ದಿನಕರ, ಭಾನು. ಇಲ್ಲಿ ಭಾನು ಮಹಾಪ್ರಾಣ ಕೊಟ್ಟರೆ ಸೂರ್ಯ ಆಗುತ್ತೆ, ಮಹಾಪ್ರಾಣ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಆಕಾಶ ಎನ್ನುವಂತ ಅರ್ಥ ಆಗುತ್ತೆ. ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ಯಾವುದು ರವಿ, ಭಾನು, ಇನ, ದಿನಕರ ಎಂಬುದಾಗಿ ಯಾವುದಾದ್ರೂ ಬರೀಬಹುದು. ಮೂರನೇ ಪದ ಭೂಮಿ. ಮೂರನೇ ಪದ ಏನು? ಭೂಮಿ ಎಂಬುದಾಗಿದೆ. ಭೂಮಿಗೆ ಸಮಾನಾರ್ಥಕ ಪದಗಳು ಯಾವುವು? ಇಳೆ, ಪೃಥ್ವಿ, ವಸುಂಧರೆ ಅಥವಾ ವಸುಧಾ ಎಂಬುದಾಗಿ ಕೂಡ ಹೇಳ್ಬೋದು. ಇಳೆ, ಪೃಥ್ವಿ, ವಸುಂಧರೆ ಇವೆಲ್ಲವೂ ಏನು? ಭೂಮಿ ಎನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳು. ಇಲ್ಲಿ ಧರೆ ಕೂಡ ಬರಬಹುದು ಮಕ್ಕಳೇ. ಏನು? ಇಳೆ, ಪೃಥ್ವಿ, ವಸುಂಧರೆ, ಧರೆ. ವಸುಂಧರೆ ಕಷ್ಟ ಅಂದರೆ ನೀವು ಧರೆ ಎಂಬುದಾಗಿ ಬರೀರಿ, ಸುಲಭ ಆಗುತ್ತೆ. ನಿರ್ಲಕ್ಷ್ಯದ ಪದ ಅದನ್ನೇ ಬರೀರಿ. ಆದರೆ ವಸುಂಧರೆ ಪದವನ್ನು ನೆನಪಿಟ್ಕೊಳ್ಳಿ, ಅದು ಕೂಡ ಏನು ಏನರ್ಥವನ್ನು ಸೂಚಿಸುತ್ತೆ? ಭೂಮಿ ಎನ್ನುವಂಥ ಅರ್ಥವನ್ನು ಸೂಚಿಸುತ್ತೆ. ಹಾಗೆ ನಾವು ಇವತ್ತಿನ ಪಾಠದಲ್ಲಿ ಏನೆಲ್ಲ ಕಲ್ತ್ವಿ? ಒಂದು ವಾಕ್ಯ ಉತ್ತರಿಸಿ ಕಲ್ತ್ವಿ, ಸೂಕ್ತ ಸ್ಥಳದಿಂದ ಬಿಟ್ಟ ಸ್ಥಳವನ್ನು ತುಂಬೋದನ್ನು ಕಲ್ತ್ವಿ, ಹಾಗೆ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯೋದನ್ನು ತಿಳಿದುಕೊಂಡಿದ್ದೀನಿ. ಗುಂಪಿಗೆ ಸೇರಿದ ಪದ ಹಾಗೂ ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಗಳನ್ನು ಬರೆಯೋದನ್ನು ಹೇಳ್ಕೊಟ್ಟಿದ್ದೀನಿ. ಇವಾಗ ಮತ್ತೊಮ್ಮೆ ಅವುಗಳನ್ನು ನಾವು ರಿವೈಸ್ ಮಾಡೋಣ. ಆಗ ನಿಮ್ಗೆ ಇನ್ನೂ ಚೆನ್ನಾಗಿ ಮನನ ಆಗುತ್ತೆ. ಬಿಸಿಲ ಜಲಕ್ಕೆ ನೀರು ಏನಾಯಿತು ಹೇಳಿ. ಬಿಸಿಲ ಜಲಕ್ಕೆ ನೀರೇನಾಯಿತು? ಆವಿಯಾಯಿತು. ಬಿಸಿಲ ಜಲಕ್ಕೆ ನೀರು ಆವಿಯಾಯಿತು. ನೆಕ್ಸ್ಟ್ ಎರಡನೆಯ ಪ್ರಶ್ನೆ, ಮಳೆ ಸುರಿದಿದ್ದರಿಂದ ಏನೇನು ತುಂಬಿದೆ? ಮಳೆ ಸುರಿದಿದ್ದರಿಂದ ಏನೇನು ತುಂಬಿದೆ ಮಕ್ಕಳೇ? ಕೆರೆ, ತೊರೆ, ಹಳ್ಳ ಮತ್ತು ಹೊಳೆಗಳು. ಕೆರೆ, ತೊರೆ, ಹಳ್ಳ ಮತ್ತು ಹೊಳೆಗಳು ತುಂಬಿವೆ. ಮೋಡ ಯಾವಾಗ ಭಾರವಾಯಿತು? ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿ ಭಾರವಾಯಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿ ಭಾರವಾಯಿತು. ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳ ಬರೆಯಿರಿ ಎಂಬುದಾಗಿ ಇದೆ. ಮುತ್ತಿನಂತ ಡ್ಯಾಶ್ ನೀರು ಕೆಳಗೆ ಸುರಿಯಿತು. ಮುತ್ತಿನಂತ ಡ್ಯಾಶ್ ನೀರು ಏನು ಬರೀಬೇಕು? ಮಳೆಯ ನೀರು. ಮುತ್ತಿನಂತ ಡ್ಯಾಶ್ ನೀರು ಅಂತ ಏನು ಬರೀತೀರಾ? ಮಳೆಯ ನೀರು ಕೆಳಗೆ ಸುರಿಯಿತು. ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಘಳಿಗೆಯೊಳಗೆ ಬಾನು ತುಂಬ ಡ್ಯಾಶ್ ಕವಿಯಿತು. ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಘಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು. ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು. ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಪುನಃ ಹೇಳ್ತೀನಿ. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಮೊದಲನೇದು ಕೆರೆ, ಕಟ್ಟೆ, ಸಮುದ್ರ, ಸೂರ್ಯ. ಇಲ್ಲಿ ಯಾವ ಪದವನ್ನು ಹೊರಗೆ ಬಿಟ್ಟಿದ್ದೀವಿ ನಾವು? ಕೆರೆ, ಕಟ್ಟೆ, ಸಮುದ್ರ, ನೀರಿರುವಂತಹ ಜಾಗಗಳು. ಸೂರ್ಯ ಎನ್ನುವಂತಹ ಪದವನ್ನು ನಾವು ಹೊರಗೆ ಬಿಟ್ಟಿದ್ದೀವಿ. ಮಿಂಚು, ಭೂಮಿ, ಮಳೆ, ಗುಡುಗು. ಮಳೆಗೆ ಸಂಬಂಧಪಟ್ಟ ಪದಗಳೇ ಮಳೆ, ಮಿಂಚು, ಗುಡುಗು. ಭೂಮಿ ನಿಂತಿರುವಂತಹ ಜಾಗ, ನಾವು ವಾಸಿಸುವಂತಹ ಜಾಗ, ಅದನ್ನು ಹೊರಗಿಟ್ಟಿದ್ವಿ. ಸರೋವರ, ಪರ್ವತ, ಬೆಟ್ಟ, ಗುಡ್ಡ. ಭೂಮಿಯ ಎತ್ತರದ ಭಾಗಗಳು ಪರ್ವತ, ಬೆಟ್ಟ, ಗುಡ್ಡಗಳು. ಸರೋವರ ಅಂದರೆ ನೀರಿರುವಂತಹ ಜಾಗ. ನೊಗ, ಕುಂಟೆ, ನೇಗಿಲು, ಮಂಚ. ನೊಗ, ಕುಂಟೆ, ನೇಗಿಲು ಇವು ಬೇಸಾಯಕ್ಕೆ ಬಳಸುವಂತಹ ಮರದ ಸಾಮಗ್ರಿಗಳು. ಮಂಚ ನಮಗೆ ಸುಸ್ತಾದಾಗೆ ಮಲ್ಕೊಳ್ಳಕ್ಕೆ ಬಳಸುವಂತಹ ಒಂದು ಮರದ ಸಾಮಗ್ರಿ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀವಿ. ಎಷ್ಟು ಸಮಾನಾರ್ಥಕಗಳನ್ನು ಬರೆದಿದ್ವಿ? ಪ್ರತಿಯೊಂದು ಪದಕ್ಕೂ ನಾವು 3 ಸಮಾನಾರ್ಥಕಗಳನ್ನು ಬರೆದಿದ್ದೀವಿ. ಕಾಡು ಅನ್ನುವಂತಹ ಪದದ ಸಮಾನಾರ್ಥಕ ಪದಗಳು ಯಾವುದೆಲ್ಲ ಮಕ್ಕಳೇ? ಅರಣ್ಯ, ಅಡವಿ, ಕಾನನ. ಹೇಳಿ. ಅರಣ್ಯ, ಅಡವಿ, ಕಾನನ. ಎರಡನೇ ಪದ ಸೂರ್ಯ. ಸೂರ್ಯ ಎನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳು ರವಿ, ಭಾನು, ದಿನಕರ, ಇನ. ಯಾವುದೆಲ್ಲ? ರವಿ, ಭಾನು,
ದಿನಕರ, ಇಲ್ಲಿನ ಬದಿಯಲ್ಲಿ ರವಿ, ದಿನಕರ, ಭಾನು. ಗೊತ್ತಾಗುತ್ತಲ್ವಾ? ಗೊತ್ತಾಗುತ್ತೆ. ಭಾನು ಮಹಾಪ್ರಾಣವನ್ನು ಕೊಡಬೇಕು. ಭೂಮಿ ಎನ್ನುವಂಥ ಪದಕ್ಕೆ ಸಮಾನಾರ್ಥಕ ಪದಗಳು ಇಳೆ, ಪೃಥ್ವಿ, ಧರೆ. ಇಳೆ, ಪೃಥ್ವಿ, ಧರೆ. ಹಾಗೆ ನಾವು ಇವತ್ತು ಕಲಿತಂತಹ ಎಷ್ಟೆಲ್ಲ ಅಭ್ಯಾಸಗಳನ್ನು ಕಲಿತಿದ್ದೀವಿ. ಸಮಾನಾರ್ಥಗಳನ್ನು ಬರೆಯುವುದು, ಗುಂಪಿಗೆ ಸೇರಿದ ಪದ, ಪದ್ಯ ಭಾಗ ಪೂರ್ಣಗೊಳಿಸು, ಬಿಟ್ಟ ಸ್ಥಳ ಹಾಗೂ ಒಂದು ವಾಕ್ಯ ಉತ್ತರಿಸಿ, ಈ ಎಲ್ಲ ಅಭ್ಯಾಸಗಳ ಉತ್ತರವನ್ನು ಕಲಿತಿದ್ದೀವಿ. ಹಾಗೂ ಇವೆಲ್ಲವನ್ನ ನೀವು ಒಂದೊಂದ್ಸಲ ರಫ್ನೋಟಲ್ಲಿ ಬರೆಯುವ ಹಾಗೆ ನಾನು ಹೇಳಿದ್ದೀನಿ. ಬಹಳ ಸುಲಭ ಇದೆ ಮಕ್ಕಳಿಗೆ, ಬಹಳ ಕಷ್ಟ ಏನಿಲ್ಲ. ಆದ್ದರಿಂದ ಅದನ್ನೊಂದ್ಸಲ ನೀವು ಬರಿಬೋದು. ಹಾಗೆ ನಾನು ಬೋರ್ಡಲ್ಲಿ ಯಾವೆಲ್ಲ ಪದಗಳನ್ನು ಬರ್ತೀನಿ ಮಕ್ಕಳಿಗೆ ಅದನ್ನು ನೀವು ಓದಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಒಂದು ವರ್ಣಾಂತರಿ ಆಗಿರ್ಬೋದು, ಅಥವಾ ಬಿಟ್ಟ ಸ್ಥಳ ಆಗಿರ್ಬೋದು, ಅಥವಾ ಸಮಾನಾರ್ಥಕ ಪದಗಳು, ಅಥವಾ ಇನ್ಯಾವುದು ಗುಂಪಿಗೆ ಸೇರಿದ ಪದ, ನೀವು ಯಾವುದನ್ನೇ ಹಾಗೆ ಬರೆದುಬಿಟ್ಟು ಅಭ್ಯಾಸ ಮಾಡಿ. ಆಗ ನಿಮಗೆ ಇನ್ನೂ ಚೆನ್ನಾಗಿ ಮನನ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಅರ್ಥ ಆಗಬೇಕು ಅಂತಾದರೆ ನೀವೇನು ಮಾಡಬೇಕು, ನಾನು ಹೇಳ್ತೀನಲ್ವ ಆವಾಗ ಅದನ್ನು ರಿಪೀಟ್ ಮಾಡಬೇಕು. ಹಾಗೆ ಅದನ್ನು ನಿಮ್ಮ ಪೋಷಕರೆದುರು ಒಂದೆರಡು ಬಾರಿ ಓದಿದ್ರೆ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ನೋಡದೆ ಬರೆಯುವುದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಆಗ ನಿಮಗೆ ಓದುವ ಹಾಗೂ ಬರೆಯುವ ಎರಡೂ ಸ್ಕಿಲ್, ಎರಡು ಕೌಶಲ್ಯಗಳು ಕೂಡ ಕರಗತವಾಗುತ್ತೆ. ಓದುವುದು ಹಾಗೂ ಬರೆಯುವುದು ಎರಡು ಕಲೆಗಳು ಕರಗತ ಆಗಬೇಕು ಅಂತಂದರೆ ನಾವು ಅಭ್ಯಾಸ ಮಾಡಬೇಕು, ಹೌದಲ್ವಾ? ಆದ್ದರಿಂದ ಪಾಠವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ತರಗತಿಯಲ್ಲಿ ಯಾವೆಲ್ಲ ಅಭ್ಯಾಸಗಳಿವೆ ಅದನ್ನು ಕಲಿಯೋಣ. ಮುಂದಿನ ತರಗತಿಗೆ ಬಂದಾಗ ನಾನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳ್ತೀನಿ. ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನೀವು ಹೇಳಲಿಕ್ಕೆ ಶಕ್ತರಾಗಿರಬೇಕು. ಧನ್ಯವಾದಗಳು.